ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ಎಲ್ಲಿ ಹೋಗ್ತಿದ್ದೀವಿ ಏನು ಎಲ್ಲ ಹೇಳ್ತೀನಿ ಬನ್ನಿ. ನಾವಿವತ್ತು ಫ್ಯಾಮಿಲಿ ಔಟಿಂಗಿಗೆ ಅಂತ ಸುಗ್ಗಿ ರೆಸಾರ್ಟ್ಗೆ ಬಂದಿದ್ದೀವಿ. ಇಲ್ಲಿ ಎಂಟ್ರೆನ್ಸಲ್ಲಿ ನಾವು ಬುಕ್ಕಿಂಗ್ ಡೀಟೇಲ್ಸ್ ಎಲ್ಲ ಕೊಟ್ಟು ಎಂಟ್ರಿ ಮಾಡಿಸ್ಕೊಬೇಕು, ಆಮೇಲೆ ಒಳಗೆ ಬಿಟ್ಕೊತಾರೆ. ಈ ರೆಸಾರ್ಟು ಆನೇಕಲ್ ಹತ್ರ ಇದೆ. ಸೊ ಇದು ಸಿಟಿಗೆ ಅಷ್ಟೊಂದು ಹತ್ರ ಇಲ್ಲ. ಸೊ ನಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸ್ ಎಲ್ಲ ಕಷ್ಟ, ಓನ್ ವೆಹಿಕಲಲ್ಲಿ ಬರಬೇಕಾಗುತ್ತೆ. ನೀವು ನೋಡ್ತಿರೋದು ಎಂಟ್ರೆನ್ಸು. ಇಲ್ಲಿ ರೈಟ್ ಮತ್ತು ಲೆಫ್ಟ್ ಸೈಡು ಪಾರ್ಕಿಂಗ್ ಏರಿಯಾ. ಇಲ್ಲಿ ಶೇಡ್ ಬರಲಿ ಅಂದ್ಬಿಟ್ಟು ಗಾಡಿಗಳಿಗೆ ಟ್ರೀಸ್ ಬೆಳೆಸಿದ್ದಾರೆ. ಎಲ್ಲರೂ ಹಾಯ್ ಮಾಡಿ ಹಂಗೆ. ನಮ್ಮ ಗ್ರೂಪಲ್ಲಿ ನಾವೇ ಲೇಟಾಗಿ ಬಂದಿದ್ದು ನೋಡಿ. ಇಲ್ಲಿ ಆಲ್ರೆಡಿ ನಮ್ಮ ಫ್ಯಾಮಿಲಿಯವರೆಲ್ಲ ಬ್ಯಾಂಡ್ಸ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ಎಂಟ್ರಿ ಆಗ್ತಾ ಇದ್ದೀವಿ. ಎಂಟ್ರೆನ್ಸ್ ನೋಡ್ತಾ ಇದ್ರೆ ವಿಲೇಜ್ ವೈಬ್ಸ್ ಬರ್ತಾ ಇದೆ. ನೀವಿವಾಗ ನೋಡ್ತಿರೋದು ರಿಸೆಪ್ಷನ್ ಏರಿಯಾ. ಫಸ್ಟ್ ಇಲ್ಲಿ ಎಂಟ್ರಿ ಆಗಿಬಿಟ್ಟು ನಾವು ಎಷ್ಟು ಜನ ಏನು ಅಂತೆಲ್ಲ ಲೆಕ್ಕ ಕೊಟ್ಟು ನೆಕ್ಸ್ಟು ಒಳಗೆ ಹೋಗಬೇಕು ಬ್ಯಾಂಡ್ಸ್ ಎಲ್ಲ ಇಸ್ಕೊಂಡು. ನಾವು 20 ಮೆಂಬರ್ಸ್ ಹೋಗಿದ್ವಿ. ಡೇ ಔಟಿಂಗ್ ಪ್ಯಾಕೇಜ್ಗೆ ನಮಗೆ 1470 ರೂಪೀಸ್ ಬಿತ್ತು, ಡಿಸ್ಕೌಂಟ್ ಎಲ್ಲ ಆಗಿ. ನೀವು ಜಾಸ್ತಿ ಜನ ಹೋದರೆ ನಿಮಗೂ ಕಡಿಮೆ ಸಿಗತ್ತೆ. ಬನ್ನಿ ನೋಡೋಣ ಹೇಗಿದೆ ಅಂತ, ಮುಂದೆ ಏನೇನೆಲ್ಲ ವಿಭಿನ್ನವಾಗಿದೆ ಈ ರೆಸಾರ್ಟಲ್ಲಿ ಅಂತ. ಓಕೆ, ಇಲ್ಲಿ 2 ವೇ ಇದೆ. 1 ವೇ ಬಂದ್ಬಿಟ್ಟು ಡೈನಿಂಗ್ ಹಾಲ್ಗಂತೆ. ಫಸ್ಟ್ ಬನ್ನಿ ಹೋಗ್ಬಿಟ್ಟು ತಿಂಡಿ ತಿನ್ನೋಣ, ಹೊಟ್ಟೆ ಹಸ್ದೋಗಿದೆ ಆಲ್ರೆಡಿ, ಬೆಳಗ್ಗೆ ಬೇಗ ಎದ್ದಿರೋದಕ್ಕೆ. ಸುತ್ತಮುತ್ತ ಎಲ್ಲ ಗ್ರೀನ್ರಿ ತುಂಬ ಚೆನ್ನಾಗಿದೆ. ಗಾರ್ಡನ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ರೆಸಾರ್ಟಲ್ಲಿ ಬರ್ಡ್ಸ್ ವರ್ಲ್ಡ್ ಅಂತ ಒಂದು ಏರಿಯಾ ಇದೆ. ಅದಕ್ಕೆ ಎಂಟ್ರಿ ಫೀಸ್ ಬಂದ್ಬಿಟ್ಟು 150 ರೂಪೀಸ್ ಇರುತ್ತೆ. ಈ ರೆಸಾರ್ಟಲ್ಲಿ ರೈನ್ ಡ್ಯಾನ್ಸ್ ಮತ್ತು ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಇಲ್ಲಿ ಒಂದು ಫ್ರೀ ಕೂಪನ್ ಕೊಡ್ತಾರೆ, ಒಂದು ರಿಫ್ರೆಶ್ಮೆಂಟ್ ಡ್ರಿಂಕ್ ನೀವು ಕುಡಿಬೋದು. ಬೆಸ್ಟ್ ಟೈಮ್ ಏನಂತ ಅಂದರೆ ಎಲ್ಲ ಆಟಾಡ್ಕೊಂಬಂದು ಸುಸ್ತಾಗಿ ಕುಡೀರಿ. ಎಂಟ್ರಿ ಆಗ್ತಾ ಇದ್ದೀವಿ ನಾವಿವಾಗ ಡೈನಿಂಗ್ ಏರಿಯಾಗೆ. ಒಳ್ಳೆ ರಾಜ ಮಹಾರಾಜರು ಫೀಲ್ ಥರ ಇದೆ ಚೇರ್ಗಳನ್ನೆಲ್ಲ ನೋಡಿದ್ರೆ. ರೂಫು ಎಲ್ಲ ಹೆಂಚಿಂದ ಮಾಡಿದ್ದಾರೆ, ಸೊ ತಣ್ಣಗೆ ಫೀಲ್ ಆಗ್ತಿತ್ತು. ಏನೇನಿದೆ ಬ್ರೇಕ್ಫಾಸ್ಟ್ಗೆ ಅಂತ ನಮ್ಮ ಚಿಕ್ಕಮ್ಮ ವಿಭಿನ್ನವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬನ್ನಿ ಕೇಳೋಣ. ఏమేముంది అంతా ఎక్స్ప్లోర్ చేస్తూ ఉన్నాం. ఎగ్ ఇట్స్ నాట్ టమరీ, దోశ ಸಾಂಬಾರು ಮಾಡಿದ್ದಾರೆ ನೋಡ್ರಿ ರೆಸಾರ್ಟಲ್ಲಿ. ನಾವು ಮನೆಯಲ್ಲೇ ತಿನ್ನೋದು ಅಷ್ಟರಲ್ಲೇ ಇರುತ್ತೆ. ನನ್ನ ಪಾಲಿಗೆ ಪುಳಿಯೋಗರೆ ಒಂದಿದೆ. ಸ್ವೀಟಲ್ಲಿ ಕೇಸರಿ ಬಾತ್ ಇತ್ತು. ಫ್ರೂಟ್ಸು, ಟೀ, ಕಾಫಿ. ಮಾರ್ನಿಂಗ್ ಫ್ರೂಟ್ಸ್ ತಿನ್ನೋದೇ ಪಪ್ಪಾಯನೂ ಇತ್ತು ಆಗಲೇ. ನಾವು 90s ಕಿಡ್ಸ್ ಎಲ್ಲ ಈ ಕಡೆ ಕೂತಿದ್ದೀವಿ, ಅವ್ರ ಪೇರೆಂಟ್ಸ್ ಎಲ್ಲ ಆ ಕಡೆ ಕೂತಿದ್ದಾರೆ ದೊಡ್ಡ ಟೇಬಲಲ್ಲಿ. ತಿಂಡಿ ಏನೋ ಆ್ಯಾವ್ರೇಜ್ ಆಗೇ ಇತ್ತು, ಯಾವುದೂ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಫ್ರೂಟ್ಸ್ ತಿಂದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡೆ ನಾನಂತೂ. ರೆಸಾರ್ಟ್ನ ಒಂದು ರೌಂಡ್ ಹಾಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಮಾವಿನ ಮರಗಳಂತೂ ಲೆಕ್ಕನೇ ಇಲ್ಲ ಅನ್ನಿ. ಇದು ನೋಡ್ತಾ ಇದ್ರೆ ಮಾವಿನ ತೋಪೊಳಗೆ ಅವ್ರು ಕಟ್ದಂಗಿದೆ ರೆಸಾರ್ಟ್ನ. ಅರೆ ಬರ್ದಿದ್ದಾರೆ ಎಲ್ಲೂ ಕೀಳ್ಬೇಡಿ ಅಂತ. ಏನು ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿಕೊಂಡು? ಹೋಗ್ತಾ ಇದ್ದಾರಾ ಇಲ್ವಾ? ಇನ್ನು ಇಲ್ಲೇ ನಿಂತ್ಕೊಬಿಟ್ಟಿದ್ದಾರೆ. ತಿಂಡಿ ಆಗಿದ ತಕ್ಷಣ ಸ್ಟ್ರಕ್ ಆಗಿಬಿಟ್ಟವ್ರೆ. ಎಲ್ಲಿಗೆ ಹೋಗೋಣ, ಏನು ಪ್ಲಾನ್ಸ್ ಏನು ಕೇಳೋಣ ಬನ್ನಿ. ಇಲ್ಲಿ ನೈಟ್ ಸ್ಟೇ ಆಪ್ಷನ್ಗೆ ಟೆಂಟ್ ಕೂಡ ಅವೈಲೇಬಲ್ ಇರುತ್ತೆ, ಮತ್ತು ರೂಮ್ಸ್ ಕೂಡ ಅವೈಲೇಬಲ್ ಇದೆ. ನಾವು ಹೋಗಿದ್ದು ವೀಕೆಂಡ್ ಆದ್ದರಿಂದ ತುಂಬ ಜನ ಬಂದ್ಬಿಟ್ಟಿದ್ರು. ಸೊ ಅವರು ಸಜೆಸ್ಟ್ ಮಾಡಿದ್ದೇನೆಂದರೆ ಫಸ್ಟ್ ಜಿಪ್ ಲೈನ್ ಆಡಿಬಿಡಿ, ಜನ ಕಮ್ಮಿ ಇದ್ದಾರೆ ಅಂತ.
ಆ್ಯಂಡ್ ಈ ಟವರ್ ನೋಡ್ತಿದ್ದೀರಲ್ವಾ, ಇಲ್ಲಿ ಮೋಸ್ಟ್ ಆಫ್ ದ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆಗುತ್ತೆ. ಜಿಪ್ ಲೈನ್, ಸ್ಕೈ ಸ್ಕೇಟಿಂಗ್ ಮತ್ತು ಸ್ಕೈ ಸೈಕ್ಲಿಂಗ್. ಇವಾಗ ಜಿಪ್ ಲೈನಲ್ಲಿ ಹೋಗಿದ್ದು ನಮ್ಮ ಮಾವ. ಈ ಜಿಪ್ ಲೈನಲ್ಲಿ ಹೋದರೆ ನೀವು ಒಂದು ತುದಿಯಿಂದ ಇನ್ನೊಂದು ತುದಿ ಆಫ್ ದ ರೆಸಾರ್ಟ್ನ ಫುಲ್ ಟಾಪ್ ವ್ಯೂ ನೋಡ್ಬೋದು. ಮಾವಿನ ತೋಪಿನ ಮಧ್ಯ ಹೋಗ್ತಾ ಇದ್ದೀವಿ, ಬಟ್ ಆದರೆ ನಾವು ಮಾವಿನಕಾಯಿ ಕೀಳೋ ಹಾಗಿಲ್ಲ. ನೆಲದ ಮೇಲಂತೂ ಸೈಕಲ್ ಓಡಿಸ್ತಾನೆ ಇರ್ತಾರೆ. ಇದು ಆಕಾಶದಲ್ಲಿ ಸೈಕಲ್ ಮಾಡೋ ಅಂಥ ಹೊಸ ಎಕ್ಸ್ಪೀರಿಯೆನ್ಸು. ಆದರೂ ಆರಾಮಾಗೆ ಮಾಡ್ತಾ ಇದ್ದಾರೆ, ಏನು ಭಯ ಕಾಣಿಸ್ತಾ ಇಲ್ಲ. ಇಲ್ಲಿ ನಮ್ಮ ಚಿಕ್ಕ ಮಾವ ಜಿಪ್ ಲೈನ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ದೊಡ್ಡ ಮಾವ ಆರ್ಚರಿ ಮಾಡ್ತಾ ಇದ್ದಾರೆ. ಇದು ಸ್ಕೈ ಸರ್ಫಿಂಗ್ ಅಂತ. ನಾನು ಇದು ಫಸ್ಟ್ ಟೈಮ್ ಇದೇ ರೆಸಾರ್ಟಲ್ಲಿ ಟ್ರೈ ಮಾಡಿದ್ದು. ಸ್ವಲ್ಪ ಭಯ ಆಗ್ತಿತ್ತು ಸ್ಟಾರ್ಟಿಂಗಲ್ಲಿ, ಆಮೇಲೆ ಏನು ಅಷ್ಟೊಂದು ಅನ್ನಿಸ್ಲಿಲ್ಲ, ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ನಮ್ಮ ದೊಡ್ಡ ಮಾವ ಮತ್ತು ಚಿಕ್ಕ ಮಾವ ಇಬ್ಬರು ATV ರೈಡ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾರೆ. ಆರಾಮಾಗೆ ಓಡಿಸ್ತಾ ಇದ್ದಾರೆ. ಈ ಪ್ಲೇಸಲ್ಲಿ ಇನ್ನೂ ತುಂಬ ಆ್ಯಕ್ಟಿವಿಟೀಸ್ ಇದೆ. ಹ್ಯೂಮನ್ ಫೂಸ್ಬಾಲು ಮತ್ತು ಬುಲ್ ರೈಡು, ವಾಟರ್ ಜಾಬ್ ಬಾಲು, ತುಂಬ ಚೆನ್ನಾಗಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಏನಿಲ್ಲ, ಸುಮ್ಮನೆ ಮಾಡ್ತಾ ಇದ್ದೀವಿ. ಇಲ್ಲಿ ನಾವಿವಾಗ ಸ್ಕೈ ಸೈಕ್ಲಿಂಗ್ ಮಾಡೋಕ್ಕೆ ಅಂತ ಟವರ್ ಹತ್ಕೊಂಡ್ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಮ್ಮ ಚಿಕ್ಕತ್ತೆ ಮತ್ತು ನಮ್ಮ ಚಿಕ್ಕಮ್ಮ ಸ್ಕೈ ಸೈಕ್ಲಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಪಾರ್ಟ್ 1 ಆಫ್ ದ ವಿಡಿಯೋ. ನೀವು ನೋಡ್ತಿರೋ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸಿ ಯು ಆಲ್. ಬಾಯ್.